ಉದ್ದೇಶ ಏನು ಅಂತಂದರೆ ಏನೇನು ಸುಧಾರಿತ ಯಂತ್ರೋಪಕರಣಗಳಿದ್ದಾವೆ ಅದರ ಬಗ್ಗೆ ಅರಿವು ಮೂಡಿಸೋದು. 16ರಿಂದ ಮಾಡ್ತಿದ್ವಿ. ಈ ಸಲ ಒಂದು ಚೇಂಜ್ ಮಾಡಿದ್ವಿ. ಏನಂದರೆ ಯಂತ್ರಗಳ ನಡಿಗೆ ಹಳ್ಳಿಗಳ ಕಡೆಗೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ. ಸೊ ಎಷ್ಟೊಂದು ಜನ ಮೇಳ ಮಾಡಿದಾಗ ಬರ್ತಾ ಇರಲಿಲ್ಲ. ಟೆಕ್ನಾಲಜಿ ಅಷ್ಟೊಂದು ರೀಚ್ ಆಗ್ತಾ ಇರಲಿಲ್ಲ, ಅಷ್ಟೊಂದು ಅರಿವು ಮೂಡ್ಸೋಕೆ ಆಗ್ತಿರ್ಲಿಲ್ಲ. ನಮ್ಗೆ ಇದೊಂದು ಪ್ರಯತ್ನ ಆಗಿತ್ತು. ಸೊ ಎಲ್ಲರೂ ಬಂದಿದ್ದೀರಾ, ಖುಷಿ ಆಗ್ತಾಯಿದೆ. ಮತ್ತು ಮುಖ್ಯವಾಗಿ ನಮ್ಮ ವಿ ಸಿ ಫಾರ್ಮ್ ಬಗ್ಗೆ ಹೇಳಬೇಕಂತಂದರೆ ಎಲ್ಲ ಥರದ ಅಂದರೆ 3 ಕಾಂಪೋನೆಂಟ್ಸ್ ಅಂತೀವಿ: ಟೀಚಿಂಗ್, ರಿಸರ್ಚ್ ಮತ್ತು ಎಕ್ಸ್ಟೆನ್ಷನ್ ಅಂತ. ಟೀಚಿಂಗ್ ಅಂತಂದರೆ ನಿಮ್ಮ ಮಕ್ಕಳು PUC ಆದಮೇಲೆ PCMB ಮುಗ್ದಿರುತ್ತಲ್ಲ, ಅವರು ಬಂದು ಕೃಷಿ ಬಗ್ಗೆ ಕಲಿಕೆ ಮಾಡ್ಬೋದು. BSc ಅಗ್ರಿ, MSc ಅಗ್ರಿ ಮತ್ತು PhD ಅಗ್ರಿ ಮಾಡ್ಕೋಬೋದು. ಅದಾದಮೇಲೆ ಡಿಪ್ಲೊಮೊ ಇತ್ತು, ಈಗ ಮತ್ತೆ ಸ್ಟಾರ್ಟ್ ಆಗ್ತಿದೆ ಅದು ಕನ್ನಡ ಮೀಡಿಯಮಲ್ಲಿ. ಮತ್ತು ರಿಸರ್ಚ್ಗೆ ಬಂದಾಗ ಏನೇನು ತಾಂತ್ರಿಕತೆಗಳು ಬೇಕು, ಈ ಹೊಸ ವೆರೈಟೀಸ್ ಬೇಕಿತ್ತು, ಹೊಸ ತಳಿಗಳು ಬೇಕಿತ್ತು, ಅದ್ರ ಬಗ್ಗೆ ಅಭಿವೃದ್ಧಿ ಮಾಡೋದು. ಮತ್ತು ಹೊಸ ಕೃಷಿ ಯಂತ್ರೋಪಕರಣಗಳು ಇಲ್ಲ ಅದ್ರ ಬಗ್ಗೆ ಅರಿವು ಮೂಡಿಸೋದು, ಆ ಥರ ಕಾರ್ಯಗಳನ್ನ ರಿಸರ್ಚ್ ಸ್ಟೇಷನಲ್ಲಿ ಮಾಡ್ತಾಯಿರ್ತೀವಿ, ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ. ಅದೇ ರೀತಿ ಇನ್ನೊಂದು ವಿಂಗು ಎಕ್ಸ್ಟೆನ್ಷನ್ ಅಂತ. ಅಂದರೆ ನಾವು ಏನೇ ತಾಂತ್ರಿಕತೆಗಳನ್ನ ಮಾಡಿದ್ರೂ, ಏನೇ ವೆರೈಟಿನ ಕಂಡುಹಿಡಿದಿದ್ರು ಅದು ನಮ್ಮ ರೈತರ ಗದ್ದೆಗಳಿಗೆ ತಲುಪಬೇಕಂದ್ರೆ ಮುಖ್ಯ ಅವರು ಕಾರ್ಯನಿರ್ವಹಿಸ್ತಾರೆ. ಅಂದರೆ ನೀವೇನೀಗ KVK ಅಡಾಪ್ಟೆಡ್ ವಿಲೇಜಲ್ಲಿ ಬಂದು ಟೆಕ್ನಾಲಜೀಸ್ನೆಲ್ಲ ಏನು ಅರಿವು ಮೂಡಿಸ್ತಾ ಇದ್ದಾರೆ, ಆ ರೀತಿ ಮಾಡೋ ಕಾರ್ಯನ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದ ನಾವು ಹಮ್ಮಿಕೊತಾ ಇರ್ತೀವಿ. ಮತ್ತು ಪ್ರತಿ ವರ್ಷ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಕೃಷಿ ಮೇಳನ ಆಯೋಜಿಸ್ತಾ ಇರ್ತೀವಿ. ಅಲ್ಲಿ ಏನೇನು ಟೆಕ್ನಾಲಜೀಸ್ ಇರುತ್ತೆ, ತಾಂತ್ರಿಕತೆಗಳು ಎಲ್ಲ ಹೊಸದಾಗಿ ವೆರೈಟೀಸ್ ರಿಲೀಸ್ ಆಗಿರ್ಬೋದು, ಅದೆಲ್ಲ ಪ್ರತ್ಯೇಕವಾಗಿ ಒಂದು ಐ ಬ್ಲಾಕ್ ಅಂತ ಅದನ್ನು ಇಟ್ಟು ಅಲ್ಲಿ ಎಲ್ಲ ಟೆಕ್ನಾಲಜೀಸ್ನು ಮಾಡೋದು. ಮತ್ತು ಕೆಲವೊಂದು ಮಳಿಗೆಗಳು ಬರ್ತವೆ, ಪ್ರೈವೇಟ್ ಮಳಿಗೆಗಳು, ಅದರಲ್ಲಿ ಹೊಸ ಯಂತ್ರೋಪಕರಣಗಳಿರ್ಬೋದು, ಬೀಜ ಆಗಿರ್ಬೋದು, ರಸಗೊಬ್ಬರ ಆಗಿರ್ಬೋದು, ಪ್ರತಿಯೊಂದರ ಬಗ್ಗೆನೂ ಅಲ್ಲಿ ಮಾಹಿತಿ ಕೊಡುವಂಥ ವೇದಿಕೆ ಆಗಿರುತ್ತೆ. ಅದೇ ರೀತಿ ನಾನು ಈಗ ಹೇಳಿದಾಗೆ ಯಂತ್ರೋಪಕರಣ ಮೇಳನ ಮಾರ್ಚ್ ತಿಂಗಳಲ್ಲಿ, ಫೆಬ್ರವರಿ ಇಲ್ಲ ಮಾರ್ಚ್ ತಿಂಗಳಲ್ಲಿ ಪ್ರತಿ ವರ್ಷವೂ ಹಮ್ಮಿಕೊಂಡು ಬರ್ತಾಯಿದ್ದೀವಿ. ಇದಿಷ್ಟು ನಮ್ಮ ಕೇಂದ್ರದ ಬಗ್ಗೆ ಮಾಹಿತಿ. ಇನ್ನು ಯಂತ್ರೋಪಕರಣಗಳ ಬಗ್ಗೆ ಹೇಳಬೇಕಂತಂದರೆ, ಈಗ ಮೇಡಮ್ ಕೇಳ್ತಾಯಿದ್ರು, ಫೀಡ್ಬ್ಯಾಕು ತೊಗೊತಾಯಿದ್ರು, ಕೆಲವರೆಲ್ಲ ರಿಯಾಕ್ಟು ಮಾಡ್ತಾಯಿದ್ರು, ಕೇಳಿಸ್ಕೊತಾ ಇದ್ದೆ ಅಲ್ಲಿ. ಸೊ ಒಂದು ನಮಗೆ ಇರೋ ಇದ್ರ ಪ್ರಕಾರ ಎಲ್ಲದ್ರ ಬಗ್ಗೆಯೂ ಮಾಹಿತಿ ಇರೋದಿಲ್ಲ, ಅಂದರೆ ಅರಿವು ಇರೋದಿಲ್ಲ. ಈಗ ಪ್ರತಿಯೊಂದು ಅಂದರೆ ಈಗ ಟಿಲ್ಲೇಜ್ ಉಳುಮೆಯಿಂದ ಹಿಡಿದು ಅದನ್ನು ಸಂಸ್ಕರಣೆ ಮಾಡಿ ಮತ್ತು ನಾವು ಅನ್ನ ಮಾಡಿ ಊಟ ಮಾಡೋವರೆಗೂ ಪ್ರತಿಯೊಂದು ತಾಂತ್ರಿಕತೆಯೂ ಇದೆ. ಒಂದು ಏನು ಅದಕ್ಕೆ ಬಳಸುವಂಥ ಮಿಷನರಿನೂ ಕೂಡ ಅವೈಲೇಬಲ್ ಇದೆ. ಬಟ್ ಅದು ನಮ್ಮ ರೈತರಿಗೆ ಅರಿವು ಇರೋದಿಲ್ಲ. ಅದನ್ನು ತಿಳುವಳಿಕೆ ಮಾಡಿಕೊಡೋದೇ ನಮ್ಮ ಕಾರ್ಯ ಆಗಿರುತ್ತೆ. ಸೊ ಇಲ್ಲಿ ಬಂದಾಗ ನಾನು ಅಂದರೆ ಈಗ ಒಂದು 2 ವಾರದಿಂದ ಬಂದು ನೋಡಿದಾಗ ಇಲ್ಲಿ ಮೇಜರ್ ಕ್ರಾಪ್ ಶುಗರ್ ಕೇನ್ ಅಂತ ಗೊತ್ತಾಯಿತು. ಸೊ ಕಬ್ಬಿನಲ್ಲಿ ಉಳುಮೆಯಿಂದ ಹಿಡಿದು ಯಾವ್ಯಾವ ಮಿಷಿನರೀಸ್ ಯೂಸ್ ಮಾಡ್ತಾ ಇದ್ದೀರಾ, ಇಲ್ಲ ಬಳಸ್ತಾ ಇದ್ದೀರಾ ಅಂತ ನಾನು ತಿಳ್ಕೊಬೋದಾ? ಈಗ ಮೇಡಮು ಕೇಳಿದ್ರು, ರಿಪೀಟ್ ಆಗ್ಬೋದು. ಬಟ್ ನಾನು ಕಬ್ಬಿಗೆ ಮಾತ್ರ ಕೇಳ್ತಾ ಇದ್ದೀನಿ. ಅದು ಬಿಟ್ಟು ನೀವು ಯೂಸ್ ಮಾಡ್ತಿರೋದು ಬಿಟ್ಟು ಬೇರೆ ಏನಾದರೂ ಇದ್ದರೆ ಹೇಳ್ತೀನಿ, ಅಳವಡಿಕೆ ಮಾಡ್ಕೋಬೋದು ನೀವು ಅದನ್ನು. ನಮ್ಮ ಕೇಂದ್ರದಲ್ಲಿ ಈಗ ಪ್ರಸ್ತುತ 5 ಯಂತ್ರೋಪಕರಣಗಳನ್ನ FLD ಮೂಲಕ ಫಾರ್ಮರ್ಸ್ ಫೀಲ್ಡ್ಗೆ ಹೋಗ್ಬಿಟ್ಟು ನಾವು ಡೆಮಾನ್ಸ್ಟ್ರೇಷನ್ಸ್ನ ಕೈಗೊಳ್ತಾ ಇದ್ದೀವಿ. ಅದರದ್ದು ಪ್ರತಿಯೊಂದು ಎಕ್ವಿಪ್ಮೆಂಟ್ ಬಗ್ಗೆ ಅವ್ರಿಗೆ ಅರಿವು ಮೂಡಿಸಿ ಅಲ್ಲಿಂದ ಅಂದರೆ ಒಂದು 10 ಕಿಲೋಮೀಟರ್ಸ್ ರೇಂಜಲ್ಲಿದ್ದರೆ ನಮ್ಮ ಕೇಂದ್ರದಿಂದ ಡೀಸೆಲ್ನ ನಾವೇ ಇದು ಮಾಡಿಕೊಂಡು ನಿಮ್ಮ ಗದ್ದೆ ಎಲ್ಲಿದೆ ಗದ್ದೆ ತೋರಿಸಿದ್ರೆ ನಾವು ಎಲ್ಲ ಫೀಲ್ಡ್ ಹೇಗೆ ರೆಡಿ ಮಾಡ್ಕೋಬೇಕು ಅದೆಲ್ಲ ಹೇಳ್ಕೊಡ್ತೀವಿ. ಹಂಗೆ ಮಾಡಿಕೊಟ್ಟಿದ್ದೀನಿ. ಅಂತಂದರೆ ಈಗ ರಟೋನ್ ಮ್ಯಾನೇಜರ್ ಅಂತ ಒಂದಿದೆ, ನೆಕ್ಸ್ಟ್ ವರ್ಷಕ್ಕೂ ಇರುತ್ತೆ. ಅಂತಂದರೆ ಕೂಳೆನ ನಿರ್ವಹಣೆ ಮಾಡೋದು. ಈಗ ಒಂದ್ಸಲಿ ನೀವು ಕಬ್ಬು ಹಾಕಿಬಿಟ್ರೆ 2 ಸಲ 3 ಸಲ ಕೂಳೆನ ಬೆಳ್ಕೊತೀರ. ಸೊ ಆ ಕಬ್ಬನ್ನು ಹಾಕಿ ಕೂಳೆ ಇರೋರಂಥವ್ರು ನಮ್ಮನ್ನು ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ, ಇಲ್ಲ ಇಲ್ಲಿ ನಮಗೆ ನಂಬರ್ಸ್ ಕೊಟ್ಟರೆ ನಾವೇನೇ ಅದು ಯಾವ ಸ್ಟೇಜಲ್ಲಿ ನೀವು ಹಾರ್ವೆಸ್ಟ್ ಮಾಡ್ತೀರಾ, ಒಂದು 15 ದಿನ ಆದಮೇಲೆ ಒಂದು ರಟೋನ್ ಮ್ಯಾನೇಜರ್ ಅಂತ IASR ಲಕ್ನೋವಿಂದ ಡೆವಲಪ್ ಆಗಿರೋದಿದೆ, ಅಭಿವೃದ್ಧಿಪಡಿಸಿರೋದು. ಸೊ ಅದನ್ನು ತೊಗೊಂಬಂದ್ಬಿಟ್ಟು ನಿಮ್ಮ ಜಮೀನಲ್ಲಿ ಅದನ್ನು ಆ ತಾಂತ್ರಿಕತೆನ ಪ್ರತ್ಯಕ್ಷಕ್ಕೆ ಕೊಡ್ತೀವಿ. ಇನ್ನೊಂದು ತೆಂಗಿನ ಮರ ಹತ್ತೋ ಸಾಧನದ್ದು ಹೇಳಬೇಕಾಗಿಲ್ಲ ಅನಿಸುತ್ತೆ. ಯಾಕಂದರೆ ನಿಮ್ಮ ಊರಿನ ಹುಲಿಕೆರೆಯವರೇನೆ ಒಂದು 7-8 ಜನ ತೊಗೊಂಡು ಆಲ್ರೆಡಿ ಅದನ್ನು ಕಸ್ಟಮೈರಿಂಗ್ ಮಾಡಿಕೊಂಡು ಈವನ್ ನಮ್ಮ ಕೇಂದ್ರಕ್ಕೂ ಕೂಡ ಬಂದು ನಮಗೆ ಬಾಡಿಗೆಗೇ ಇದು ಮಾಡ್ತಿದ್ದಾರೆ. ಅದೊಂದು ಮಾಡ್ತಾಯಿದ್ದೀವಿ. ಆಮೇಲೆ ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ನೋಡ್ತಾ ಇರೋ ಮಿಷಿನ್ಸ್ ಎಲ್ಲನೂ ಈ ವರ್ಷದ್ದು FLDಯಲ್ಲಿ ಇರೋವಂಥವೇ. ಮಲ್ಟಿಕ್ರಾಪ್ ಪ್ಲಾಂಟರ್ ಅಂತ ಬಹುಬೆಳೆ ಬಿತ್ತನೆ ಕೂರಿಗೆ ಎಲ್ಲ ಥರದ ಬೆಳೆಗಳನ್ನೂ ಕೂಡ ನಿಮ್ಮ ಬೆಳೆಗಳಿಗೆ ಅನುಗುಣವಾಗುವಂಥ ಸಾಲಿಂದ ಸಾಲಿಗೆ ಕೂಡ ನೀವು ಅಂತರನ ಕಾಪಾಡ್ಕೋಬೋದು ಮತ್ತು ಗಿಡದಿಂದ ಗಿಡಕ್ಕೆ ಅಂತರ ಕಾಪಾಡ್ಕೋಬೋದು. ಅಲ್ಲಿ ನಾವು ಒಂದು ಅಡ್ಜಸ್ಟ್ಮೆಂಟ್ಸ್ ಹೇಳ್ತೀವಿ, ಆ ಜೋಡಗಳನ್ನ ಇದು ಮಾಡ್ಕೋಬೋದು. ಅದೊಂದು. ಮತ್ತು ತೆಂಗಿನ ಗರಿ ಪುಡಿ ಮಾಡೋದು, ಕೃಷಿ ತ್ಯಾಜ್ಯ ಯಾವ್ದು ಹಾಕಿದ್ರೂ ಅದು ಪುಡಿ ಆಗುತ್ತೆ.
ವರ್ಮಿ ಕಾಂಪೋಸ್ಟ್ ಯೂನಿಟ್ ಯಾರಾದರೂ ಇಟ್ಟು ಅದನ್ನು ಮಾಡ್ತಾ ಇದ್ದೀವಿ, ಅದನ್ನು ಎಂಟರ್ಪ್ರೈನರಾಗಿ ತೊಗೊತೀವಿ ಅಂತಂದರೆ ಈ ಥರ ಮಿಷಿನ್ಸ್ನ ಇಟ್ಕೊಂಡ್ಬಿಟ್ಟು ನೀವು ಕೃಷಿ ತ್ಯಾಜ್ಯ ನಿಮ್ದು ಏನು ತೆಂಗಿನ ಗರಿ ಇದೆ, ಇಲ್ಲ ಇವು ರೇಷ್ಮೆ ಗಡ್ಡೆಗಳು ಎಲ್ಲ ಬರ್ತವೆ, ಅದನ್ನು ಕೊಟ್ಬಿಟ್ಟು ಸಣ್ಣ ಸಣ್ಣ ಪುಡಿ ಮಾಡಿಬಿಟ್ಟು ಅದನ್ನು ಮಾಮೂಲಿ ಮಣ್ಣಿನ ಜೊತೆಗೆ ಮಿಕ್ಸ್ ಮಾಡಿಕೊಂಡು ವರ್ಮಿ ಕಾಂಪೋಸ್ಟ್ ಮಾಡೋಂಥದ್ದು. ಇಲ್ಲ ನಮ್ಮದು ವರ್ಮಿ ಕಾಂಪೋಸ್ಟ್ ಯೂನಿಟ್ ಇಲ್ಲ ನಮ್ಮ ಗದ್ದೆಗಳಲ್ಲೇ ಮಾಡ್ಕೋಬೇಕು ಅಂತಂದರೆ ಈ ಥರ ಟ್ರ್ಯಾಕ್ಟರ್ ಚಾಲಿತೆ ಬರುತ್ತೆ. ಎಲ್ಲಿಗೆ ಬೇಕೋ ಅಲ್ಲಿಗೆ ಶಿಫ್ಟ್ ಮಾಡಿಕೊಂಡು ನೀವು ತೆಂಗಿನ ಗರಿಗಳು ಎಲ್ಲಿರುತ್ತೆ ಅಲ್ಲೆಲ್ಲ ಒಂದು ಕಡೆ ಗುಡ್ಡೆ ಹಾಕೋಬಿಟ್ಟು ಪುಡಿ ಮಾಡಿ ಮತ್ತು ಅದನ್ನು ನೀವು ಮಲ್ಚ್ ಮಾಡಿಕೊಂಡ್ರೆ ಅದು ಗೊಬ್ಬರ ಆಗುತ್ತೆ ಅಂತ ಹೇಳ್ತೀನಿ. ಅದೊಂದು. ಇನ್ನೊಂದು ಡ್ರೋನ್ ಪ್ರಾತ್ಯಕ್ಷಿಕೆನ ಇವತ್ತು ಅದನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಉದಯ್ ಅಂದ್ಬಿಟ್ಟು ಮಿಸ್ಟರ್ ಉದಯ್ ಅಂದ್ಬಿಟ್ಟು ಬ್ಯಾಂಗ್ಳೂರಿಂದ ಕರೆಸಿದ್ದೀವಿ. ಅವರನ್ನು ಕೂಡ ನಿಮ್ಮ ಈಗ ನೋಡ್ತಾ ಇರ್ಬೋದು ಕಬ್ಬಿನ ಗದ್ದೆಯಲ್ಲಿ ಇನ್ನು ಸ್ವಲ್ಪ ಹೊತ್ತಿಗೆ ಅದನ್ನು ಡೆಮಾನ್ಸ್ಟ್ರೇಷನ್ ಕೂಡ ಕೊಡ್ತಾರೆ. ಪೊಟ್ಯಾಷಿಯಂ ನೈಟ್ರೇಟ್ ಅಂತ ಅಂದರೆ ಈಗ ಏನು ಬರ ಇರೋದ್ರಿಂದ ಸೊ ಏನು ಪೊಟ್ಯಾಷಿಯಂ ನೈಟ್ರೇಟ್ ಅನ್ನೋದನ್ನು ಸ್ಪ್ರೇ ಮಾಡಿ ಕೂಡ ನಿಮ್ಗೆ ಅಲ್ಲಿ ತೋರಿಸ್ತಾರೆ. ಅದಾದಮೇಲೆ ಇನ್ನೂ ಸ್ವಲ್ಪ ಜನ ಇದಾದಂಗೂ ಪಕ್ಕದಲ್ಲೂ ಕೂಡ ಖಾಲಿ ಗದ್ದೆ ಇದೆಯಲ್ಲ ಅಲ್ಲಿ ಬರೋ ರೈತರಿಗೆ ತೋರಿಸೋಂಥದ್ದು. ಇಷ್ಟು ಕಾರ್ಯಕ್ರಮಗಳು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಮತ್ತು ನಾನು ಆಗಲೇ ಹೇಳ್ತಾ ಇದ್ದೆ ಡೆಮಾನ್ಸ್ಟ್ರೇಷನ್ಸಿಗೆ ಯಾರಾದರೂ ಇದ್ದರೆ ಇದು ಮಾಡ್ಬೋದು ಅಂತ. ಇಷ್ಟು ಇದು ಮಾಡ್ತಾಯಿದ್ದೀವಿ. ಈಗ ಕಬ್ಬಿನ ಬಗ್ಗೆ ಕೇಳಿದೆ ಏನೇನು ಮಾಡ್ತಾಯಿದ್ದಾರೆ. ಈಗ ಮಾಮೂಲಿ ಪ್ರಥಮ ಹಂತದ್ದು ಮತ್ತು ದ್ವಿತೀಯ ಹಂತಕ್ಕೆ ನಾನು ನೋಡಿದಂಗೆ ಎಲ್ಲರೂ ಯೂಸ್ ಮಾಡ್ತಾಯಿದ್ದೀರ. ರೋಟ್ರಿ ಆಗಲಿ ಬಲರಾಮ್ ಆಗಲಿ ಎಲ್ಲ ನೀವು ಊರಿನ ಮಟ್ಟದಲ್ಲಿ ಇರುತ್ತೆ, ಅದನ್ನು ಮಾಡ್ಕೊತಾ ಇರ್ತೀರ. ಕಬ್ಬು ನೆಡೋ ಸಾಧನ ಅಂತ ಇದೆ ಗೊತ್ತಾ? ಕಬ್ಬನ್ನು ಹಾಕಿದ್ರೆ ಅದೆಷ್ಟಕ್ಕದೇ ಎರಡು ಕಣ್ಣಿಂದ 3 ಕಣ್ಣಿಗೆ ಕಟ್ ಮಾಡಿಕೊಂಡು ಅದನ್ನೇ ನಾಟಿ ಮಾಡಿಕೊಂಡು ಹೋಗುತ್ತೆ. ಅದಿದೆ. ಇನ್ನೊಂದು ಬಡ್ ಚಿಪ್ಪರ್ ಅಂತ ಇದೆ. ಬಡ್ ಚಿಪ್ಪರಲ್ಲಿ ಒಂದೊಂದು ಕಣ್ಣನ್ನು ಕಟ್ ಮಾಡಿಕೊಂಡು ಅದನ್ನು ಟ್ರೇಯಲ್ಲಿ ಬೆಳೆಸ್ಕೊಬೇಕು ನೀವು. ಫರ್ಮ್ ಅವರು ಸೇರ್ಕೊಂಡು ಮಾಡ್ತಿದ್ರು. ಅದೇನೋ ಸ್ವಲ್ಪ ಪಾಲಿಸಿ ಇಶ್ಯೂಸ್ ಆಗಿ ಅದು ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ. ಈಗ SKDRDP ಅವರು ಅಂದರೆ ನಿಮ್ಮ ಇದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿಯವರು ಇದ್ದಾರಲ್ಲ, ಅದನ್ನು ಅವುಗಳನ್ನ ಅವರು ಏನೇನು ಕೇಂದ್ರಗಳಿದ್ದಾವೆ ಅವನ್ನ ತೊಗೊಂಡು ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಇಲ್ಲಿ ರೋಟ್ರಿ ವೀಡರ್ ಅಂತ ಇದೆ, ಆ ಥರ ಅದನ್ನು ತೊಗೋಬೋದು. ಅದಕ್ಕೆ ಎಲ್ಲ ಅಟ್ಯಾಚ್ಮೆಂಟ್ನು ಸೇರಿ ತೊಗೋಬೇಕು. ಯಾವಾಗಾದ್ರೂ ತೊಗೋಬೇಕಂತಂದರೆ ಅಂದರೆ ನೀವು ವೀಡಿಂಗ್ ಬಿಟ್ಟು ನೀವು ಏನಾದರೂ ಪಡ್ಲಿಂಗ್ ಮಾಡ್ಕೊತೀವಿ ನಾವು ಅಂದರೆ ಗದ್ದೆನ ರೆಡಿ ಮಾಡ್ಕೋಬೇಕು, ಗದ್ದೆ ಮಾಡ್ಕೋಬೇಕು, ಇಲ್ಲ ನಾವೇನಾದರೂ ಕಳೆ ತಕ್ಕೋಬೇಕು, ಇಲ್ಲ ಭೂಮಿ ರೆಡಿ ಮಾಡ್ಕೋಬೇಕು, ಟಿಲ್ಲರ್ ಫೆಸಿಲಿಟಿ, ರೋಟೋವೇಟ್ರು, ದೊಡ್ಡ ಟ್ರ್ಯಾಕ್ಟ್ರಲ್ಲಿ ಏನೇನಿರುತ್ತೋ ಅದು ಅಟ್ಯಾಚ್ಮೆಂಟ್ ಎಲ್ಲ ಬರುತ್ತೆ. ಈವನ್ ಸಬ್ಸಿಡಿ ಸ್ಕೀಮಲ್ಲೂ ಕೂಡ ಇರುತ್ತೆ. ಸೊ ಆ ಥರದನ್ನು ತೊಗೊಳೋದ್ರಿಂದ ನೀವು ಟಿಲ್ಲೇಜಿಂದ ಅಂದರೆ ಉಳುಮೆಯಿಂದ ಹಿಡಿದು ನೀವು ನೆಕ್ಸ್ಟ್ ವೀಡಿಂಗ್ ಮಾಡ್ಕೊಳ್ಳೋವರೆಗೂ ಈ ಯಂತ್ರೋಪಕರಣನ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ನೆಕ್ಸ್ಟು ಕಟರ್ಸ್, ಅಂತರ ಬೇಸಾಯ ಆಯಿತು. ಅಂತರ ಬೇಸಾಯ ಆದಮೇಲೆ ಕಟರ್ಸ್ಗೆ ಈಗ ಸದ್ಯಕ್ಕೆ ನಮ್ಮ ಅಂದರೆ ಲೋಕಲ್ ಫಾರ್ಮರ್ಸ್ಗೆ ಯೂಸ್ ಆಗೋ ಥರ ಯಾವುದು ಸಣ್ಣ ಮಿಷಿನರಿ ಬಂದಿದ್ರೆ ಎಲ್ಲ ಟ್ರ್ಯಾಕ್ಟರ್ ಆಪರೇಟೆಡ್ ಎಲ್ಲ 1.5 ಲಕ್ಷದ್ದು ಆ ಥರದ್ದೆಲ್ಲ ಬಂದಿದೆ. ನಮ್ಮ ಕೇಂದ್ರಕ್ಕೆ ಈಗ ಮುಂದಿನ ದಿನಗಳಲ್ಲಿ ಅದನ್ನು ತೊಗೊಂಡು ನಾವು ಅದನ್ನು ಟೆಸ್ಟ್ ಮಾಡಿ ಮತ್ತು ಫಾರ್ಮರ್ಸ್ ಫೀಲ್ಡ್ಗೆ ತೊಗೊಬರ್ಬೇಕು ಅಂತ ಅದನ್ನು ಯೋಚನೆ ಮಾಡ್ತಾ ಇದ್ದೀವಿ. ಮತ್ತು ನೀವು ನೆಕ್ಸ್ಟ್ ಸೆಕೆಂಡ್ರಿ ಪ್ರೊಸೆಸಿಂಗ್ ಎಲ್ಲ ಇದಕ್ಕೆ ಹೋದಾಗ ಬೆಲ್ಲ ಮಾಡೋದಾಗಲಿ, ಸಕ್ಕರೆ ಮಾಡೋದಾಗಲಿ ಆ ಥರದ ತಾಂತ್ರಿಕತೆಗಳನ್ನ ನೋಡ್ತಾ ಇದ್ದೀರ. ಇಷ್ಟು ನಮ್ಮ ಕೇಂದ್ರದ ವತಿಯಿಂದ ನಾವು ಇದು ಮಾಡ್ತಾ ಇರ್ತೀವಿ. ಬೇರೆ ಏನಾದರೂ ಮಾಹಿತಿ ಬೇಕಿದ್ರೆ ಕೇಳ್ಬೋದು. ಸಾಯಂಕಾಲ ನಿಮಗೆ ಅದ್ರ ಮಾಹಿತಿ ಕೊಡ್ತೀನಿ. ಇದರ ಮಿಷಿನ್ ಇದೆ, ಬಟ್ ಅಂದರೆ ಕಮರ್ಷಿಯಲ್ ಲೆವೆಲಲ್ಲಿ ಅವರು ಈಗ ಆರ್ಡರ್ ಅಂದ್ರೆ ನೀವು ಹೇಳ್ತಾರೆ ತುಂಬ ದೊಡ್ಡದಿದೆ, ಸಣ್ಣ ಪ್ರಮಾಣದಲ್ಲಿ ಬೇಕು ಅಂತ. ಅದೇ ಸೀಡ್ ರಿಮೂವ್ ಮಾಡಿತ್ತು, ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ ಸಾಯಂಕಾಲ. ಸೀಡ್ ಡೆಮಾನ್ಸ್ಟ್ರೇಷನ್ ಥರ ಬೇಕಾದ್ರೆ ಈ ದಿನ ಯಂತ್ರೋಪಕರಣ ಮೇಳಕ್ಕೆ ಭಾರತೀಯ ಕೃಷಿ ತೋಟಗಾರಿಕಾ machines for ತರಕಾರಿ ಮತ್ತೆ ಹಣ್ಣು. ಇದ್ರ ನಾವು ಒಂದು ಫ್ಯಾಕ್ಟ್ರಿ ತಗೊಂಡ್ ಬಂದಿದ್ದೀವಿ. ನಾವು ಸ್ಟಾಲ್ ಇದೆ, ನೀವೆಲ್ಲ ತಗೊಳ್ಬೋದು. ನಾವೇನ್ ಮಾಡಿದ್ರೆ ನೀವು ಮೇನ್ ಆಗಿ ಇದು ನೀವೆಲ್ಲ ಶುಗರ್ ಕೇನ್ ಮತ್ತೆ ಪ್ಯಾಡಿ ಅಲ್ವಾ, ಬಟ್ ನಾವೆಲ್ಲ ಫುಲ್ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್. ಈಗ ಪ್ರೋಟೀನ್ ನಲ್ಲಿ ನೀವು ಕೆಲವೆಲ್ಲ ಸಸಿಗಳ ಬೆಳೀತಿರಲ್ಲ, ಅದಕ್ಕೆ ಸ್ವಲ್ಪ ಮಷಿನ್ ನಮ್ಮ ಹತ್ರ ಇದೆ. ಅದು ಈಗ ಪೋಲ್ಟ್ರಿ ನಲ್ಲಿ ಇನ್ಫಾರ್ಮೇಶನ್ಸ್ ಎಲ್ಲ ಇದೆ, ನೀವು ಅದು ಅಲ್ಲಿ ನಮ್ಮ ಸ್ಟಾಲ್ ತಗೋಬಹುದು. ಆಮೇಲೆ ಮೈನ್ ಆಗಿ ನಾವು ಈರುಳ್ಳಿ, ಅದಕ್ಕೆ ನಾವು 8 to 8 ಮೆಕ್ನೇಷನ್ ಹೇಳ್ತೀವಿ. ಬಿತ್ತನೆ ಮಾಡೋದ್ರಿಂದ ಮತ್ತೆ ಹಾರ್ವೆಸ್ಟಿಂಗ್ ಮಾಡಿದ್ರೆ ಅದು ಗಾಂಡಿ ಕತ್ತರಿಸಿದ್ರೆ ಅದಕ್ಕೆಲ್ಲ ನಾವು ಕೆಲವು ಮೆಷಿನ್ಸ್ ಮಾಡಿದ್ವಿ. ಈ ಪೋಲ್ಟ್ರಿ ಸಿಗುತ್ತೆ. ಅದು ಬಿಟ್ಟು
ಈಗ ವೆರ್ಟಿಕಲ್ ಗಾರ್ಡನ್ ಅದು ಒಂದು ಈಗ ಟ್ರೆಂಡ್ ಅಲ್ವಾ. ಈಗ ನಾವು ನೀವೆಲ್ಲ ಈಗ ದೊಡ್ಡ ದೊಡ್ಡ ತೋಟ ಇಟ್ಕೊಂಡಿದ್ದೀರಾ, ಬಟ್ ನಮ್ಮ ಕಡೆ ಸಿಟಿನಲ್ಲಿ ಜಾಗನೇ ಇಲ್ಲ. ಬಟ್ ನಮಗೂ ಸ್ವಲ್ಪ ಏನೋ ಬೆಳೆಬೇಕನ್ನ ಆಸೆ ಇರುತ್ತಲ್ಲ, ಅದಕ್ಕೋಸ್ಕರ ವೆರ್ಟಿಕಲ್ ಸ್ಟ್ರಕ್ಚರ್ ಈ ಥರ ಒಂದು 4 ಲೇಯರ್ನಲ್ಲಿ ನಮ್ಗೆ ಏನು ಬೇಕೋ ತರಕಾರಿಗಳು, ಟೊಮೆಟೊ, ಚಿಲ್ಲಿ, ಸೊಪ್ಪುಗಳೆಲ್ಲ ಬೆಳೆಯೋಕ್ಕೋಸ್ಕರ ಚಿಕ್ಕ ಮಾಡಲ್ ಮಾಡಿಸ್ತೀವಿ. ಅದು ಮೋಸ್ಟ್ಲಿ ಫಾರ್ ಅರ್ಬನ್, ನಾವು ಸಿಟಿ ಮಕ್ಕಳಿಗೋಸ್ಕರ ಮಾಡಿಸ್ತೀವಿ. ನಿಮಗೆ ಪ್ಯಾಡಿ ಅದಕ್ಕೆ ನಮ್ಮ ಹತ್ರ ಮೆಷಿನ್ಸ್ ಇಲ್ಲ, ಬಟ್ ತರಕಾರಿ ಯಾರು ಬೆಳೀತಿದ್ರೆ ನಮ್ಮ ಹತ್ರ ಒಂದು ಸಾಲಿನ ಇನ್ಫಾರ್ಮೇಷನ್ ನಾವು ತಗೋಬಹುದು. ಅದಕ್ಕೆ ಕೆಲವು ಮೆಷಿನ್ಸ್ ಇಟ್ಟಿದ್ದೀವಿ. ದಾಳಿಂಬೆಯಿಂದ ಸೀಡ್ಸ್ ಸಪ್ರೇಟ್ ಮಾಡೋ ಮೆಷಿನ್ಸ್, ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿಯಿಂದ ಸಪ್ರೇಟ್ ಮಾಡೋ ಮೆಷಿನ್ಸ್ ಇಟ್ಟಿದ್ದೀವಿ. ಮಾವಿನ ಹಣ್ಣು, ಸಪೋಟ, ಕೀಳಿನ ಸಾಲುಗಳು ಇದೆ, ಅದರಲ್ಲಿ ಇನ್ಫಾರ್ಮೇಷನ್ ನಮಸ್ಕಾರ ತಗೋಬಹುದು. ಬಹುಬೆಳೆ ಬಿತ್ತನೆ ಇಲ್ಲ, ಸಂಯುಕ್ತ ಕೂರಿಗೆ ಅಂತೀವಿ. ಬಹುಬೆಳೆ ಅಂತಂದರೆ ಏಕ ಬೆಳೆ ಆಗಿರ್ಬೋದು, ದ್ವಿದಳ ಧಾನ್ಯಗಳಾಗಿರ್ಬೋದು, ಪ್ರತಿಯೊಂದು ಬೆಳೆನೂ ಕೂಡ ಅದರಲ್ಲಿ ಬೆಳಿಬೋದು. ಸಂಯುಕ್ತ ಅಂತಂದರೆ ಬೀಜನೂ ಕೂಡ ಹಾಕ್ಬೋದು, ಅದರ ಜೊತೆಗೆ ಗೊಬ್ಬರನೂ ಕೂಡ ಹಾಕ್ಬೋದು. ಅಟ್ ಎ ಟೈಮ್ ಅಂದರೆ ಒಂದು ಸಲಿಗೆ 5 ಆಪರೇಷನ್ಸ್, 5 ಕಾರ್ಯಗಳನ್ನ ನಿರ್ವಹಿಸುತ್ತೆ. ಒಂದು ಫಸ್ಟು ಸಾಲು ತೆಗೆಯುತ್ತೆ, ಸಾಲು ತೆಗೆದ ಮೇಲೆ ಗೊಬ್ಬರ ಹಾಕುತ್ತೆ, ಗೊಬ್ಬರ ಹಾಕಿದ್ಮೇಲೆ ಬೀಜ ಬೀಳುತ್ತೆ, ಬೀಜ ಬಿಟ್ಟ ಮೇಲೆ ಅದನ್ನು ಮುಚ್ಚುವಂಥ ಕಾರ್ಯನೂ ಕೂಡ ಅದು ಮಾಡುತ್ತೆ. ಆಮೇಲೆ ನಿಮಗೆ ರಾಗಿಯಲ್ಲಿ ತೊಗೊಂಡಾಗ ಬೀಜದಿಂದ ಬೀಜಕ್ಕೆ ಅಂತರ ಬೇಕಾಗಿರಲ್ಲ, ಕಂಟಿನ್ಯೂಸ್ ಕ್ರಾಪ್ಸ್ ಅಂತೀವಿ, ಆ ಥರದನ್ನು ಕೂಡ ಮಾಡ್ಬೋದು. ಅದೇ ಮೇಯ್ಸು ಮತ್ತು ನೀವು ಇದು ಜೋಳ ಮತ್ತು ಶೇಂಗಾ ಬೀಜಗಳನ್ನ ಮಾಡಿದಾಗ ಬೀಜದಿಂದ ಬೀಜಕ್ಕೆ ಅಂತರ ಬೇಕಿರುತ್ತೆ, ಇದನ್ನು ಕೂಡ ಅದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಅದು ನೆಕ್ಸ್ಟು ಕ್ಲೈಂಬರ್ ಅದನ್ನು ತೋರಿಸ್ತೀವಿ. ಇದು ತೆಂಗಿನಗರಿ ಮಟ್ಟೆ ಪುಡಿ ಮಾಡೋದು ಹೇಳಿದ್ನಲ್ಲ, ಆಗಲೇ ನೀವು ಫರ್ಟಿಲೈಸರಾಗಿ ಇಲ್ಲ ಇದಕ್ಕಿನ ಯೂಸ್ ಮಾಡ್ಕೋಬೋದು. ಮತ್ತು ಡ್ರೋನ್ದೊಂದು ಅದನ್ನು ಕೂಡ ಈಗ ಇದೆಲ್ಲ ಪ್ರೋಗ್ರಾಮ್ ಆದಮೇಲೆ ಡೆಮಾನ್ಸ್ಟ್ರೇಷನ್ಸ್ ಎಲ್ಲ ನೀವು ನೋಡ್ಬೋದು. ಅದ್ರ ಪಕ್ಕ ಒಂದು ಶ್ರೆಡ್ಡರ್ ಅಂತ ಇಟ್ಟಿದ್ವಿ ಡೆಮಾನ್ಸ್ಟ್ರೇಷನ್ಗೇನೆ. ಅದನ್ನು ಕೂಡ ಅಂದರೆ ಕಬ್ಬು, ನೀವು ಕೂಳೆ ಕಬ್ಬು ಬಂದಿರುತ್ತಲ್ಲ, ಕೂಳೆ ಕಬ್ಬು ಆದಮೇಲೆ ಏನು ತರಗಿರುತ್ತಲ್ಲ, ತರಗನ್ನೆಲ್ಲನೂ ಕೂಡ ಪುಡಿ ಮಾಡುತ್ತೆ. ಅದು ಪುಡಿ ಮಾಡಿಬಿಟ್ಟು ಫುಲ್ ಜಮೀನಲ್ಲಿ ಹರಡುತ್ತೆ. ಅದು ಹರಡಿದಾದ್ಮೇಲೆ ಇಲ್ಲಿ ಒಂದು ಆರೆಂಜ್ ಕಲರಲ್ಲಿ ಒಂದು ಎಕ್ವಿಪ್ಮೆಂಟ್ ಇದೆ, ರಟೋನ್ ಮ್ಯಾನೇಜರ್ ಅಂತ. ಆಗಲೇ ಹೇಳ್ತಿದ್ದೆ, ಕೂಳೆನ ನಿರ್ವಹಣೆ ಮಾಡೋದು ಅಂತ. ಅಂದರೆ ಕೂಳೆನ ಕೊಚ್ಚುತ್ತೆ, ಮೇಲೆ ಬಂದಿರೋ ಸಣ್ಣ ಇದನ್ನೆಲ್ಲ ಟ್ರಿಮ್ ಮಾಡುತ್ತೆ. ಆಮೇಲೆ ಸ್ಟಬಲ್ ಅಂದರೆ ಏನು ಮೊಗ್ಗಲ್ ಕೊರಚೋ ಕೆಲಸನ ಮಾಡ್ತಿರಲ್ಲ ನೀವು, ಒಂದು ಇದರಲ್ಲಿ ಜಮೀನಲ್ಲಿ ಒಂದು 5-6 ಇವ್ರನ್ನ ಇಟ್ಕೊಂಡು, ಇಲ್ಲ ಒಂದು 15 ಜನ ಲೇಬರ್ಸ್ನ ಇಟ್ಕೊಂಡು ಮಾಡೋದನ್ನ ಒಂದು ಎಕ್ವಿಪ್ಮೆಂಟು ಒಂದು ಪಾಸಲ್ಲಿ ಆಗ್ಬಿಡುತ್ತೆ. ಅಂದರೆ ಆ ಕೂಳೆನ ಟ್ರಿಮ್ ಮಾಡೋದು ಜೊತೆಗೆ ಆ ಮೊಗ್ಗಲ್ ಕೊರೆಯೋ ಕೆಲಸನೂ ಕೂಡ ಮಾಡುತ್ತೆ. ಇನ್ನೊಂದು ಮಿಷಿನ್ ಇದೆ, ಜೊತೆಗೆ ನೀವು ಏನು ಫರ್ಟಿಲೈಸರ್ ಇಲ್ಲ ಗೊಬ್ಬರನ ಹಾಕ್ತಾ ಇರ್ತಿರಲ್ಲ, ಗೊಬ್ಬರ ಹಾಕೋ ಕಾರ್ಯನೂ ಕೂಡ ಅದರಲ್ಲೇ ಮಾಡ್ಬೋದು. ಇಲ್ಲಿರೋ ಹತ್ರ ಅಟ್ಯಾಚ್ಮೆಂಟಲ್ಲಿ ಅದಿಲ್ಲ, ನಮ್ಮ ಹತ್ರ ಇದೆ ಇನ್ನೊಂದು IASR ರಟೋನ್ ಮ್ಯಾನೇಜರ್ ಅಂತ. ಅದರಲ್ಲಿ ಏನು ಟ್ರಿಮ್ ಮಾಡುತ್ತೆ, ಮತ್ತು ಅದು ಇದನ್ನು ಮೊಗ್ಗಲ್ ಕೊರ್ಚೋದು ಮತ್ತು ಗೊಬ್ಬರ ಹಾಕೋದು, 3 ಕೆಲಸನೂ ಒಂದೇ ಸಮಯಕ್ಕೆ ಮಾಡ್ಕೋಬೋದು ಅದರಲ್ಲೂ ಕೂಡ. ಇದಿಷ್ಟು ಇವತ್ತಿಗೆ ನಿಮಗೆ ಡೆಮಾನ್ಸ್ಟ್ರೇಷನ್ಸ್ಗೆ ಅರೇಂಜ್ ಮಾಡಿದ್ದೀವಿ. ಬೇರೆ ಏನಾದ್ರು ಮಾಹಿತಿ ಬೇಕಿದ್ರೆ ಕೇಳ್ಬೋದು.